ಬಾಕಿ ಅಯ್ಯೋ ಶಿವನೇ ಹಳೆದ ಊರಿನ ಬೀದಿಯಲ್ಲಿ ದೇವತೆ ಬಂದಳು ತೇರಿನಲ್ಲಿ ಎದೆಯೊಳಗಡೆ ಸಿಡಿ ನುಡಿದಿದೆ ಮಳೆ ಆಗುತ್ತಿದೆ ನೂರು ನೂರು ಸಾರಿ ಕಣ್ಣು ಕಣ್ಣು ಸೇರಿ ಹೃದಯ ಬಿತ್ತು ಜಾರಿ ಅಯ್ಯೋ ಶಿವನೇ ಬೆರಳು ಬೆರಳು ತಾಕಿ ಹಾಗೆ ನಿನ್ನ ಸೋಕಿ ಇಳಿಯೋದೆಲ್ಲಿ ಬಾಕಿ ಅಯ್ಯೋ ಶಿವನೇ ಯೋ ಯಾಕಯ್ಯ ಇಲ್ಲಿ ಬಂದು ಕೂತಿದ್ಯಾ? ಹಿಂಗೆ ಸುಮ್ಮನೆ ಕೂತಿದ್ರಾಗಲ್ಲ, ಏನಾದರೂ ಮಾಡಲೇಬೇಕು. ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ಅಲ್ಲ ಕಣಯ್ಯ, ಮಾಡ್ತಾನೆ ಇದೀವಲ್ಲ. ಎಷ್ಟಾದ್ರೂ ಅವ್ರು ಪ್ಯಾಚಪ್ ಆಗ್ತಾನೆ ಇದ್ದಾರೆ. ಇಷ್ಟೆಲ್ಲ ಆದ್ಮೇಲೂ ವಿಕ್ರಾಂತ್ ಅವಳನ್ನ ಬಿಟ್ಟು ಹೋಗ್ತಾನೆ ಅಂತ ಅನ್ಕೊಂಡ್ರೆ ಹೋಗಿಬ್ರು ಮೀಟ್ ಮಾಡ್ತಾ ಇದ್ದಾರೆ. ಸುಮ್ಮನೆ ಜ್ವರಕ್ಕೆ ಸುಟ್ಗೆ ಹಾಕ್ತಾರಲ್ಲ, ಆ ಥರ ಸುಟ್ಗೆ ಹಾಕಂಗೆ ಕೂರೋಕ್ಕಾಗಲ್ಲ. ಹಚ್ಚಿದ್ರೆ ಪೂರ್ತಿ ಬೆಂದು ಹೋಗ್ಬೇಕು, ಆ ಲೆವೆಲ್ ಬೆಂಕಿ ಹಚ್ಚಬೇಕು. ಅರೇನು ಮೆಸೇಜ್ ಬಂತು. ಏನು ಅಷ್ಟೊಂದು ಎಕ್ಸೈಟ್ ಆಗಿದೆಯಾ? ಯಾರು? ಅದೇ ಕಣಯ್ಯ, ಅನಾಮಿಕಾ. ಕೇಕ್ ಎಕ್ಸ್ಚೇಂಜ್ ಮಾಡಿದ್ರೆ 20,000 ಕೊಡ್ತೀನಿ ಅಂದಿದ್ರಲ್ಲ ಅವರೇ. ಪಲ್ಲವಿಗೆ ತ್ರಿವಿಕ್ರಮ್ ಮೇಲೆ ಅನುಮಾನ ಬಂದಿದೆ. ಅವನ್ ಕಾಲ್ ಸರಿ ಇದೆ, ನಾಟಕ ಆಡ್ತಿದ್ದಾನೆ ಅಂತ. ಅಯ್ಯೋ, ಅವಳಿಗೆ ಡೌಟ್ ಇದೆ, ಹುಷಾರಾಗಿರಿ. ಸಿಕ್ಕಾಕೊಂಡ್ರೆ ಮನೆಯಿಂದ ಹೊರಗೆ ಹೋಗ್ಬೇಕಾಗತ್ತೆ. ಅಯ್ಯೋ ಅಯ್ಯೋ ಅಯ್ಯೋ, ನಿಜನಾ? ಪಲ್ಲವಿಗೆ ನಿನ್ ಮೇಲೆ ಡೌಟ್ ಬಂದಿದ್ಯಾ? ನಿಜ. ಬೆಳಗ್ಗೆಯಿಂದ ನಿನ್ನ ಗಂಡ ಮುದುಕಿ ಕಮ್ಮಿ ಕಾಟ ಕೊಟ್ಟಿಲ್ಲ. ಹೌದಾ? ಹೌದು. ಬೆಳಗ್ಗೆ ಬೇಕು ಬೇಕು ಅಂತಾನೆ ಎಕ್ಸಸೈಸ್ ಮಾಡೋ ನೆಪದಲ್ಲಿ ನಾನೊಂದು ಬೀಳ್ಸಕ್ಕೆ ನೋಡಿದ್ರು. ನಾನೆಲ್ಲಿ ಬಿದ್ದೋಗ್ತೀನೋ ಅಂತ ಗೊತ್ತಾಗದೆ ಬ್ಯಾಲೆನ್ಸ್ ಮಾಡಿದೆ. ಸಿಕ್ಕಾಕೊಂಬಿಟ್ಟೆ ಅಂದ್ಕೊಂಡೆ, ಹೇಗೋ ಮ್ಯಾನೇಜ್ ಮಾಡಿದೆ. ಅಷ್ಟೇ ಅಲ್ಲ, ನಿನ್ನ ಗಂಡ ಬೆಳಗ್ಗೆ ಹೊತ್ತು ಪ್ಲಾಸ್ಟಿಕ್ ಅವು ತಂದು ಕಾಲ ಹತ್ರ ಬಿಟ್ಬಿಟ್ಟ. ಒಂದು ಕ್ಷಣ ನಾನೇ ಅಮರ್ಬಿಟ್ಟೆ, 1-2 ಹೆಜ್ಜೆ ಮುಂದೆ ಇಟ್ಬಿಟ್ಟೆ. ಅಯ್ಯೋ, ಸಿಗಾಕೊಂಡ್ಬಿಟ್ಯಾ? ಹೇಗೋ ಮ್ಯಾನೇಜ್ ಮಾಡಿದೆ. ನನ್ನ ಗಂಡನ್ ಬರೀ ಇಂಥ ಕಿತಾಪತಿ ಬುದ್ಧಿನೇ. ನಿಮ್ಮ ಅಜ್ಜಿ ಹಂಗೆ ಕಮ್ಮಿ ಇಲ್ಲ. ನಾನು ಬೀಳ್ಸಕ್ಕೆ ಅಂತ ಕಬ್ನ ಕಾಯಿಸ್ಕೊಂಡ್ಬಂದು ಬಾತ್ರೂಮ್ ಬಾಗ್ಲ ಹತ್ರ ಇಟ್ಟಿದ್ರು. ಅಯ್ಯೋ ದೇವ್ರೆ, ಹೌದೇನಯ್ಯ? ಹೆಂಗೋ ದಾಟ್ಕೊಂಡ್ಬಂದೆ. ನೋಡ್ದೇನಯ್ಯ, ಈ ಮನೆಯವ್ರು ಎಷ್ಟು ಕಿಲಾಡಿಗಳಿದ್ದಾರೆ. ನನಗೆ ಗೊತ್ತಿಲ್ದೇನೆ ಏನೇನೋ ಟ್ರಿಕ್ಗಳು ಮಾಡ್ತಾ ಇದ್ದಾರೆ. ಯೋ, ಇನ್ಮೇಲಿಂದ ನಾವ್ ಯಾವ್ದಕ್ಕೂ ಹುಷಾರಾಗಿರ್ಬೇಕು. ನನಗಂತೂ
ಒಂದು ಅರ್ಥ ಆಗ್ತಾ ಇಲ್ಲ. ನಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರಲ್ಲ, ಆ ವ್ಯಕ್ತಿ ಯಾರು? ಅಯ್ಯೋ ನನಗೂ ಅದೇ ಗೊತ್ತಿಲ್ಲ ಕಣಯ್ಯ. ಆದರೂ ನಾವು ಈ ಮನೇಲೇ ಇದ್ಕೊಂಡು ಯಾರ್ಯಾರಿಗೆ ಏನೇನಾಗ್ತಿದೆ, ಯಾರ್ಯಾರ ಮೇಲೆ ಏನು ಅನುಮಾನ ಬರ್ತಿದೆ ಅಂತ ನಮಗೆ ಗೊತ್ತಾಗ್ತಿಲ್ಲ. ಅಂಥದ್ರಲ್ಲಿ ಎಲ್ಲೋ ಇದ್ಕೊಂಡು ಇವ್ರಿಗೆ ಹೆಂಗೆ ಗೊತ್ತಾಗ್ತಿದೆ? ಇದನ್ನೆಲ್ಲ ನೋಡ್ತಾ ಇದ್ರೆ ಅವ್ರು ಬೇರೆ ಎಲ್ಲೂ ಅಲ್ಲ, ನಮ್ಮ ಹತ್ರದಲ್ಲೇ ಇದ್ದಾರೆ ಅನ್ಸುತ್ತೆ. ಇಲ್ಲ ಅಂದರೆ ಇಷ್ಟು ಆ್ಯಕ್ಯುರೇಟ್ ಆಗಿ ಹೀಗೆ ನಡೀತಿದೆ ಅಂತ ಹೇಳೋಕೆ ಸಾಧ್ಯ? ಏನೋ ಹೋಗ್ಲಿ ಬಿಡು, ಅವರಿಂದ ನಮಗೆ ಒಳ್ಳೇದಾಗ್ತಿದೆಲ್ಲ, ಅದು ಇಂಪಾರ್ಟೆಂಟು. ಯಾರು ಲಾಭ ಇಲ್ಲದೆ ಇನ್ನೊಬ್ರಿಗೆ ಒಳ್ಳೇದು ಮಾಡಲ್ಲ. ಇದರಿಂದ ಅವ್ರದ್ದೇನೋ ಉದ್ದೇಶ ಇದೆ. ಅದನ್ನೇನು ಅಂತ ತಿಳ್ಕೊಂಡ್ರೆ ಅವ್ರನ್ನ ಹೇಗೆ ಯೂಸ್ ಮಾಡ್ಕೋಬೇಕು ಅಂತ ನಮಗೆ ಗೊತ್ತಾಗುತ್ತೆ. ನಂದು 6 ವರ್ಷಗಳ ಒಂಟಿ ಯುದ್ಧ. ವಿಕ್ಕಿನ ಪಡ್ಕೋಬೇಕು ಅಂತ ಇಷ್ಟು ದಿನ ಒಬ್ಳೆ ಹೋರಾಟ ಮಾಡಿದೆ. ಎಲ್ಲ ಫೇಲ್ ಆಯ್ತು. ಬಟ್ ಈ ಸಲ ಹಾಗೆ ಮಾಡಲ್ಲ. ಪಲ್ಲವಿ ಸುತ್ತಾನೆ ಇರೋ ಎನಿಮೀಸ್ ಯಾರು ಅಂತ ಐಡೆಂಟಿಫೈ ಮಾಡಾಯ್ತು. ಇವಾಗ ಅವ್ರ ಹೆಲ್ಪ್ನ ತಗೋತೇನೆ. ಎನಿಮೀಸ್ ಫ್ರೆಂಡ್ ಅಂತ ಹೇಳ್ತಾರೆ. ಅದೇ ಥರ ಆ ಶತ್ರು ಯಾರಿದ್ದಾರೋ ಅವ್ರು ನನಗೆ ಫ್ರೆಂಡ್ ಇದ್ದ ಹಾಗೆ. ಅವ್ರ ಜೊತೆನೆ ಡೀಲ್ ಮಾಡ್ಕೋಬೇಕು. ಅವರಿಂದ ಹೇಗಾದ್ರೂ ಹೆಲ್ಪ್ ತಗೊಂಡು ಈ ಪಲ್ಲವಿ ವಿಕ್ರಾಂತ್ನ ದೂರ ಮಾಡಬೇಕು. ಪಲ್ಲವಿ, ನನ್ನ ವಿಕ್ಕಿನ ನಿನಗೆ ಬಿಟ್ಕೊಡೋ ಮಾತೇ ಇಲ್ಲ. ಇದಕ್ಕೋಸ್ಕರ ನಾನು ಎಷ್ಟೇ ದೊಡ್ಡ ವಾರ್ ಮಾಡೋದಕ್ಕೂ ರೆಡಿ ಇದ್ದೀನಿ. ಒಂದು ಸಲ ರಕ್ತ ಹರಿಸ್ತೋಳ್ಗೆ ಇನ್ನೊಂದ್ಸಲ ರಕ್ತ ಹರಿಸೋದೇನು ಕಷ್ಟ ಅಲ್ಲ. ಬಟ್ ಮೊದಲು ತಾಳ್ಮೆಯಿಂದ ಸ್ಮಾರ್ಟ್ನೆಸ್ಸಿಂದ ವರ್ಕ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಅಷ್ಟಕ್ಕೆ ಹೆದರ್ಕೊಂಡು ನೀನು ನನ್ನ ವಿಕ್ಕಿಯಿಂದ ದೂರ ಹೋಗಿ ಬದುಕೊಂಡ್ರೆ ಸರಿ. ಹಠಕ್ ಬಿದ್ರೆ ಪ್ರಾಣ ಕಳ್ಕೊಳ್ತ್ಯ. ಐ ಲವ್ ವಿಕ್ಕಿ. ಐ ವಾಂಟ್ ವಿಕ್ಕಿ. ವಿಕ್ಕಿ, ನೀನ್ ನನಗೆ ಬೇಕೇ ಬೇಕು.